ಹೇಮಾವತಿ ಹುಟ್ಟಿದ್ದೆ ಕುಣಿಗಲ್ಗೆ ಎಂದು ಹೋರಾಟ ಮಾಡಿದ್ವಿ. ಸರ್, ಹೇಮಾವತಿ ಹುಟ್ಟಿದ್ದೆ ಕುಣಿಗಲ್ಗೋಸ್ಕರ ಅಂತ ನಾವು 92ನೇ ಇಸ್ವಿಯಿಂದನೂ ವೈ.ಕೆ. ರಾಮಯ್ಯನವರ ಆದಿಯಾಗಿ ವೈ.ಕೆ. ರಾಮಯ್ಯನವ್ರ ಜೊತೆ ಸೇರಿ ಹೇಮಾವತಿ ಆಫೀಸ್ 93ನೇ ಇಸ್ವಿಯಲ್ಲಿ ಪಿಕೆಟಿಂಗ್ ಮಾಡಿದಾಗಿಂದನೂ ಇಡೀ ಜಿಲ್ಲೆಯಾದ್ಯಂತ ನಾವು ಅನೇಕ ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆ ಅಂತ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡಂತ ಬಂದಂಥವ್ರು. ಲಿಂಕ್ ಕೆನಾಲ್ ಕುಣಿಗಲ್ಗೆ ಬರ್ತಿರೋದು ಸ್ವಾಗತಾರ್ಹ. ಇವತ್ತಿನ ದಿನದಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ, ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ ಲಿಂಕ್ ಕ್ಯಾನಲ್ ಚಾನಲ್ನ ಕುಣಿಗಲ್ ಭಾಗಕ್ಕೆ ತರ್ತಾ ಇರೋದು ನಮ್ಮೆಲ್ಲರೂ ಸ್ವಾಗತಾರ್ಹ. ಇದನ್ನು ರಾಜಕೀಯವಾಗಿ ಬೇರೆ ಬೇರೆಯವರು ವಿಭಿನ್ನವಾಗಿ ಹೇಳಿಕೆ ಕೊಡ್ಬೋದು. ಕುಣಿಗಲ್ನವರು ತುಮಕೂರು ಜಿಲ್ಲೆಯವರೇ, ಪ್ರೊಟೆಸ್ಟ್ ಕೈಬಿಡಿ. ಕುಣಿಗಲ್ಗೆ ಮೂಲವಾದ ಬರ್ತಕ್ಕಂಥ ನಮ್ಮ ಥೈಲ್ಯಾಂಡ್ ಬರ್ತಕ್ಕಂಥ ನೀರನ್ನ ವಿರೋಧ ಮಾಡ್ತಾ ಇರೋದು ಇದು ತುಮಕೂರು ಜಿಲ್ಲೆ ರೈತರಿಗೆ, ಅದರಲ್ಲೂ ನಾವು ಕುಣಿಗಲ್ನವರು ತುಮಕೂರು ಜಿಲ್ಲೆ ರೈತರು ಅಂತ ಅನ್ನೋದು ಅವ್ರು ಮನವರಿಕೆ ಮಾಡ್ಕೋಬೇಕಾಗ್ತದೆ. ಇದು ಮುಖಂಡರುಗಳು, ಅನೇಕ ಮುಖಂಡರುಗಳು ಲಿಂಕ್ ಕ್ಯಾನಲ್ ವಿರುದ್ಧ ಹೋರಾಟ ಮಾಡ್ತಾರೆ. ಇದು ತಕ್ಷಣ ಕೈಬಿಡಿ. ನಾವು ನಿಮ್ಮವರೇ, ನಮ್ಮ ರೈತರುಗಳು ಬದುಕಬೇಕು, ನೀವು ಬದುಕಬೇಕು. ಇವಾಗ ಎಲ್ಲರೂ ಬಂದಿದ್ದು ನೀರು ಹಂಚ್ಕೊಂಡೇ ಕುಡಿಯೋದು. ಹೇಮಾವತಿ ಲಿಂಕ್ ಕೆನಾಲ್ ಬೇಕೋ ಬೇಡವೋ ಸರ್, ಮುಖ್ಯವಾದ ಪ್ರಶ್ನೆ. ಸರ್, ಹೇಮಾವತಿ ಹುಟ್ಟಿದ್ದೆ ಕುಣಿಗಲ್ಗೋಸ್ಕರ ಅಂತ ನಾವು 92ನೇ ಇಸ್ವಿಯಿಂದನೂ ವೈ.ಕೆ. ರಾಮಯ್ಯನವರ ಆದಿಯಾಗಿ ವೈ.ಕೆ. ರಾಮಯ್ಯನವ್ರ ಜೊತೆ ಸೇರಿ ಹೇಮಾವತಿ ಆಫೀಸ್ 93ನೇ ಇಸ್ವಿಯಲ್ಲಿ ಪಿಕೆಟಿಂಗ್ ಮಾಡಿದಾಗಿಂದನೂ ಇಡೀ ಜಿಲ್ಲೆಯಾದ್ಯಂತ ನಾವು ಅನೇಕ ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆ ಅಂತ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡಂತ ಬಂದಂಥವ್ರು. ಇವತ್ತಿನ ದಿನದಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ, ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ ಲಿಂಕ್ ಕ್ಯಾನಲ್ ಚಾನಲ್ನ ಕುಣಿಗಲ್ ಭಾಗಕ್ಕೆ ತರ್ತಾ ಇರೋದು ನಮ್ಮೆಲ್ಲರೂ ಸ್ವಾಗತಾರ್ಹ. ಇದನ್ನು ರಾಜಕೀಯವಾಗಿ ಬೇರೆ ಬೇರೆಯವರು ವಿಭಿನ್ನವಾಗಿ ಹೇಳಿಕೆ ಕೊಡ್ಬೋದು. ಆದರೆ ಅವತ್ತಿನ ದಿನದಲ್ಲಿ ಹೇಮಾವತಿ ಹೋರಾಟ ಮಾಡೋವಂಥ, ಹೇಮಾವತಿಗೆ ಚಾನಲ್ ಮಾಡೋವಂಥ ಸಂದರ್ಭದಲ್ಲಿ ಇವರು ಯಾರೂ ಅವತ್ತು ಸುಮಾರು ಜನ ಇರಲೇ ಇಲ್ಲ. ಇವರು ಎಲ್ಲೆಲ್ಲಿದ್ದರು ಅಂತ ನಮಗೂ ಗೊತ್ತಿಲ್ಲ. ಹೇಮಾವತಿ ಹಂತವಾಗಿ ಒಂದು ಹೋರಾಟ ಮಾಡ್ಕೊಂಡು ಬಂದು ಇವತ್ತೊಂದು ಕುಣಿಗಲ್ ಭಾಗಕ್ಕೆ ಲಿಂಕ್ ಕ್ಯಾನಲ್ ಬತ್ತೈತೆ ಅಂತಂದರೆ ಇಡೀ ಜಿಲ್ಲೆಯಲ್ಲಿ ಲಿಂಕ್ ಕ್ಯಾನಲ್ ಬೇಡ ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಅದೇ ಲಿಂಕ್ ಕ್ಯಾನಲ್ನ ಹೇಮಾವತಿ ಇದನ್ನು ಕೃಷ್ಣ ಬೇಸನ್ಗೆ ತಗೊಂಡೋಗೋಗಿ ಯಾರೂ ಹೋರಾಟ ಮಾಡಲಿಲ್ಲ. ಇಲ್ಲಿಂದ ಸಿರಾಗಿ ಆ ಕಡೆ ಹೋಗ್ಬೇಕಾದ್ರೆ ಸಂದರ್ಭದಲ್ಲಿ ಯಾರೂ ಹೋರಾಟ ಮಾಡಲಿಲ್ಲ. ಕುಣಿಗಲ್ಗೆ ಮೂಲವಾದ ಬರ್ತಕ್ಕಂಥ ನಮ್ಮ ಥೈಲ್ಯಾಂಡ್ ಬರ್ತಕ್ಕಂಥ ನೀರನ್ನ ವಿರೋಧ ಮಾಡ್ತಾ ಇರೋದು ಇದು ತುಮಕೂರು ಜಿಲ್ಲೆ ರೈತರಿಗೆ, ಅದರಲ್ಲೂ ನಾವು ಕುಣಿಗಲ್ನವರು ತುಮಕೂರು ಜಿಲ್ಲೆ ರೈತರು ಅಂತ ಅನ್ನೋದು ಅವ್ರು ಮನವರಿಕೆ ಮಾಡ್ಕೋಬೇಕಾಗ್ತದೆ. ಇದು ಮುಖಂಡರುಗಳು, ಅನೇಕ ಮುಖಂಡರುಗಳು ಲಿಂಕ್ ಕ್ಯಾನಲ್ ವಿರುದ್ಧ ಹೋರಾಟ ಮಾಡ್ತಾರೆ. ಇದು ತಕ್ಷಣ ಕೈಬಿಡಿ. ನಾವು ನಿಮ್ಮವರೇ, ನಮ್ಮ ರೈತರುಗಳು ಬದುಕಬೇಕು, ನೀವು ಬದುಕಬೇಕು. ಇವಾಗ ಎಲ್ಲರೂ ಬಂದಿದ್ದು ನೀರು ಹಂಚ್ಕೊಂಡೇ ಕುಡಿಯೋದು. ಇವಾಗ 17 ಬಂದರೆ ನಮಗೆ 17ರಲ್ಲಿ ಎಷ್ಟು ಹಂಚ್ತೀರಾ ಅಷ್ಟೇ ಹಂಚೋದು. ನಮಗೆ 3.3ನ ಯಾವ ಸಲಿನೂ ಕೊಟ್ಟಿಲ್ಲ, ನಮಗೆ ಕಮ್ಮಿನೇ ಕೊಡ್ತಾಯಿದ್ದೀರಾ. ಆದರೆ ಲಿಂಕ್ ಕ್ಯಾನಲ್ನ ತಡೆ ಒಡ್ಡೋದು ಇದು ದುರಂತ. ಇದನ್ನು ತಕ್ಷಣ ಕೈಬಿಡಿ. ಈ ಲಿಂಕ್ ಕ್ಯಾನಲ್ನ ಅಭಿವೃದ್ಧಿ ಪಡಿಸೋಣ. ಲಿಂಕ್ ಕ್ಯಾನಲ್ ಕುಣಿಗಲ್ಗೆ ಬಂದಾದಮೇಲೆ ನೀರಿನ ವಹಿವಾಟ ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡೋದೇ ಹೊರತು ಈಗ ಅದ್ರ ಬಗ್ಗೆ ಅಲ್ಲಿ ಇಲ್ಲಿ ಕೂಸುಟ್ಟೋತ್ ಮುಂತೆ ಹೆಸರನ್ನ ಇಡೋದು ನಮ್ಗೆ ಒಳ್ಳೆ ಥರ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಾಕ್ಟರ್ ರಂಗನಾಥ್ ಆದಿಯಾಗಿ ಈ ಲಿಂಕ್ ಕ್ಯಾನಲ್ ಪರವಾಗಿ ಅನೇಕ ಜನ ಹೋರಾಟ ಮಾಡ್ತವ್ರೆ. ಅದಕ್ಕೆ ನಾವೆಲ್ಲರೂ ನಮ್ಮ ಹೋರಾಟ ಅವ್ರಿಗೆ ಬೆಂಬಲವಾಗಿ ನಾವು ನಿಂತ್ಕೊಂಡು ಲಿಂಕ್ ಕ್ಯಾನಲ್ನ ಕುಣಿಗಲ್ಗೆ ತಂದು ನಾವು ನೀರನ್ನ ರೈತರಿಗೆ ಕೊಡ್ತೀವಿ ಅನ್ನೋ ಒಂದು ದಾಟಿಲಿ ನಾವು ಹೇಳ್ತೀವಿ. ಈಗ ಕುಣಿಗಲ್ ಬಹುತೇಕ ಜನರಲ್ಲೇ ವ್ಯಕ್ತ ಆಗ್ತಾ ಇದೆ. ಮಾಗಡಿಗೆ ತೆಗೆದುಕೊಂಡು ಹೋಗೋ ಹುನ್ನಾರ ನಡೀತಾ ಇದೆ. ಇಲ್ಲಿಂದ ರಾಮನಗರ ಜಿಲ್ಲೆಗೆ ತಗೊಂಡು ಹೋಗೋ ಒಂದು ಹುನ್ನಾರ ನಡೀತಾ ಇದೆ. ನಾನೀಗ ಹೇಳಿದೆ, ಸುಟ್ಟಕ್ಕೆ ಮುಂಚೆ ಗುಲಾಬಿ ಹಾಕಬೇಕು ಅಂತ. ಕುಣಿಗಲ್ಗೆ ನೀರು ಬಂದಿಲ್ಲ, ಲಿಂಕ್ ಕ್ಯಾನಲ್ ಮಾಡಿ ಕುಣಿಗಲ್ಗೆ ನೀರು ಬರಲಿ. ನೀರು ಬಂದ ನಂತರ ನಮ್ಮ ರೈತರುಗಳು ನಾವು ತೀರ್ಮಾನ ಮಾಡ್ತೀವಿ. ಅರಿಯಾಗಿ ಬಿಡ್ತೀರ ಅವಾಗಲೂ ನಾವು ನಮ್ಮ ಫಸ್ಟು ನಮಗೆ ಲಿಂಕ್ ಕ್ಯಾನಲ್ ಮಾಡಲಿ. ಕುಣಿಗಲ್ ತಾಲೂಕಿಗೆ ಲಿಂಕ್ ಕ್ಯಾನಲ್ಲೇ ಮಾಡಿಲ್ಲ. ಲಿಂಕ್ ಕ್ಯಾನಲ್ ಮಾಡೋದಕ್ಕೆ ಮುಂಚೆನೇ ಇವ್ರು ಯಾರೋ ಪೇಪರ್ನವ್ರಿಗೋ ಮತ್ತು ಮಾಧ್ಯಮದಲ್ಲೋ ಸುದ್ದಿ ಮಾಡ್ಕೊಳ್ಳೋಕ್ಕೋ, ಹೆಸರು ಮಾಡ್ಕೊಳ್ಳೋಕ್ಕೋ, ದುಡ್ಡಿನ ಆಸೆಗೋ, ಇನ್ನೊಂದಕ್ಕೋ ಈ ಥರ ಹೇಳಿಕೆ ಕೊಡೋರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಇದನ್ನ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಕುಣಿಗಲಿಗೆ ನೀರು ಹೋಗಲಿ, ಕುಣಿಗಲ್ಗೆ ನೀರು ಹೋಗೋದು ನಾವೇನು ಅಡ್ಡಿಪಡಿಸಲ್ಲ, ರಾಮನಗರಕ್ಕೆ ನೀರು ಹೋಗೋದು ನಾವು ಇದು ಮಾಡ್ತೀವಿ ಅಂತೇಳಿ ಈಗ ಸಾರಾಸಟ್ಟವಾಗಿ MLA ಅವರು, ಕುಣಿಗಲ್ ಕ್ಷೇತ್ರದ ಶಾಸಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇದ್ರ ವಿಚಾರವಾಗಿ ಕುಣಿಗಲ್ ಕ್ಷೇತ್ರದ ಶಾಸಕರು ಸ್ಪಷ್ಟಪಡಿಸಿದ್ದಾರೆ, ಮಾಗಡಿ ತಾಲೂಕಿಗೆ ನೀರು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮ್ಮದೇ 240 ಕಿಲೋಮೀಟ್ರ್ ತನಕ ಚಾನಲ್ ಆಗಿ ನಮಗೆ ನೀರು ಸಾಲ್ಟೇಜ್ ಬರ್ತದೆ. ನಮಗೆ ನೀರಿಲ್ಲ, ನಾವು ಬೇರೆಯವ್ರಿಗೆ ನೀರು ಕೊಡ್ತೀವಿ. ಮೂಲ ನಕ್ಷೆ ಪ್ರಕಾರ ಕುಣಿಗಲ್ನಲ್ಲಿ 240 ಕಿಲೋಮೀಟ್ರ್ ತನಕ ಆದ ನಂತರ ಇದನ್ನು ತೀರ್ಮಾನ ಮಾಡೋಣ. ಈಗ ಯಾರೋ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಇವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ.
ಈಗ ಸನ್ಮಾನ್ಯ ಸುರೇಶ್ ಅವರು ಶಾಸಕರು ಹೇಳಿಕೆ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಿರೋದು ಮೂಲ ಕಾಲುವೆ ಏನಿದೆ ಅದರಲ್ಲೇ ಹರಿಸ್ಕೊಳ್ಳಿ, ಲಿಂಕ್ ಕೆನಲ್ ಯಾಕೆ ಬೇಕು? ಲಿಂಕ್ ಕ್ಯಾನಲ್ನ ಮಾಡಿದ್ದು ಇವತ್ತೇನು ಮಾಡಿಲ್ಲ, ಇದು ಕಾಲೇ 7 ವರ್ಷನೋ 8 ವರ್ಷ ಆಗಿದೆ. ಒಂದು BJP ಕುಮಾರಸ್ವಾಮಿ ಮತ್ತು ಇವರು ಸರ್ಕಾರದಲ್ಲಿ ಇದು ಆರ್ಡರ್ ಆಗಿತ್ತು, ಮತ್ತು BJP ಸರ್ಕಾರ ಬಂದಾಗ ತಟಸ್ಥೆ ಆಯಿತು. ಇದೇ ಇವಾಗ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಇದಕ್ಕೆ ಚಾಲನೆ ಕೊಟ್ಟವ್ರೆ. ಸರ್ಕಾರದ ವತಿಯಿಂದ ಮಾಡೋ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಉದ್ಧಾರ ಆಗಲ್ಲ. ಇವ್ರು ಯಾರು ನೀರಾವರಿ ಬಗ್ಗೆ ಕಾಳಜಿ ಇಲ್ಲ. ಇವ್ರು ಏನು ಹೆಸರಿಗೋಸ್ಕರ ಮಾಡ್ತಾ ಇರಬೇಕೇ ಹೊರತು ಇಂಥ ಸಣ್ಣ ಕೆಲಸಕ್ಕೆ ಕೈ ಹಾಕಬಾರ್ದು. ನಾವು ತುಮಕೂರು ಜಿಲ್ಲೆಯಲ್ಲೇ ಹುಟ್ಟಿದ್ದೀವಿ, ತುಮಕೂರು ಜಿಲ್ಲೆ ರೈತರಾಗಿದ್ದೀವಿ. ಇವಾಗ ಮಂಡ್ಯ ಜಿಲ್ಲೆ ರೈತರಾದಾಗೆ ತುಮಕೂರು ಜಿಲ್ಲೆ ರೈತರಾಗಬೇಕು ಅಂತ ನಮ್ಮೆಲ್ಲರೂ ಅಭಿಲಾಷೆ ಐತೆ. ಹಾಗಾಗಿ ನಮ್ಮ ಜಿಲ್ಲೆ ರೈತರುಗಳು, ನಮ್ಮ ಸಂಬಂಧಕರು, ನಮ್ಮ ಅಕ್ಕಪಕ್ಕದ ಇವ್ರಿಗೆ ನಾವು ಸಂಬಂಧಪಡ್ತೀವಿ. ನಮ್ಮ ರೈತರು ಬಲಿ ಕೊಟ್ಟು ಕುಣಿಗಲ್ಗೆ ನೀರು ಕೊಡುವಂಥದ್ದು ಯಾವ ಪ್ರಶ್ನೆ ಇದು ಅಂತ. ನಮ್ಮ ರೈತ ಕುಣಿಗಲ್ಗೆ ನೀರು ಮೂಲ ನಕ್ಷೆ ಪ್ರಕಾರ ಕುಣಿಗಲ್ ಕೊಡಲೇಬೇಕಲ್ಲ. 240 ಕಿಲೋಮೀಟರ್ ತನಕ ನಾವು ನೀರು ಹರಿಸಲೇಬೇಕಲ್ಲ ಸರ್. ನಾಲೆ ಅಗಲೀಕರಣ ಮಾಡ್ಕೊಂಡು ತಗೊಂಡೋಗಿ. ನಾಲೆ ಅಗಲೀಕರಣಕ್ಕೆ ಮೊದಲಿಗೆ ಆಲ್ರೆಡಿ ಆಗೋಗಿ ದುಡ್ಡು ಸ್ಯಾಂಕ್ಷನ್ ಆಗಿ ಕೆಲಸ ನಡೀತಾ ಇದೆ. ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡ್ತಾ ಇರೋದು ತಪ್ಪು. ಮತ್ತು ಸ್ಟಾರ್ಟಿಂಗೇ ಇದು ಮಾಡಬೇಕಾದ್ರೆ ಲಿಂಕ್ ಕ್ಯಾನಲ್ ಸರ್ವೆ ಮಾಡಬೇಕಾದ್ರೆ ಯಾಕೆ ಅಡ್ಡಿಪಡಿಸ್ಲಿಲ್ಲ? ಅವತ್ತು ಯಾಕೆ ಅಡ್ಡಿಪಡಿಸ್ಲಿಲ್ಲ? ಅವತ್ತು DK ಸುರೇಶ್ ಹತ್ರನೂ ಇವ್ರು 8 ಸ್ಥಾನ ಬೆಳೆಸಬೇಕಾಯಿತು. DK ಸುರೇಶ್ ಹತ್ರನೂ ವ್ಯವಹಾರಿಕವಾಗಿ ಹೋಗಬೇಕಾಗಿತ್ತು. ಅವತ್ತು ಯಾರೂ ಮಾಡಲಿಲ್ಲ. ಈಗ ಬರುವಂಥ ತುಮಕೂರು ಜಿಲ್ಲೆಗೆ 17ರಿಂದ 18 TMC ನೀರು ಅಷ್ಟೇ. 20 ಅಷ್ಟು ಬರ್ತಾ ಇಲ್ಲ ನಮ್ಗೆ. 17 ಎತ್ತಾ ಇರೋದು 17ರಿಂದ 15. ಬರುವಂಥ ನೀರಲ್ಲೇ ಆರಂಭದಲ್ಲೇ ನೀವು 3 TMC ನೀರು ಇಲ್ಲೇ ತೆಗೆದುಕೊಂಡ್ರೆ ಇನ್ನು ಉಳಿದಂಥ ತಾಲೂಕು ಸರ್ ಈಗ ನೋಡಿ ಈಗ ಜನನ ಎಲ್ಲೋ ತಿರ್ಚೋದು ಬೇಡ. ಈಗ ಅಲ್ಲಿ 17 TMC ಬತ್ತು ಅಂದರೆ 17 TMCನ ಎಲ್ಲ ಭಾಗಕ್ಕೂ ಹಂಚ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ನೀರಾವರಿ ಸಮಿತಿ ಇದೆ, ನೀರಾವರಿ ಸಲಹಾ ಸಮಿತಿ ಒಳಗೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅಂತ ಹಂಚ್ತೀವಿ. ಬಂದ ತಕ್ಷಣವೇ ನಾವು ಇವಾಗ ಎಲ್ಲರಿಗೂ ನಮ್ಮ 3 TMC ಯಾವತ್ತು ಕೊಟ್ಟಿದ್ದಾರೆ? ಎಷ್ಟೋಗುತ್ತೆ ಅಂತ ಗೊತ್ತಾಗಲ್ಲ ಪೈಪಲ್ಲಿ ಅಂತ. ಅವರು ಪೈಪಲ್ಲೆಲ್ಲ ಅಳವಡಿಸ್ಕೊಳ್ಳೋಣ, ಗೇಟ್ ಹಾಕೋಣ. ನಮ್ಗೆ ಎಷ್ಟು ಬರ್ತದೆ ಎಲ್ಲರಿಗೂ ಅಷ್ಟೇ ಕೊಡಲಿ. ಬುಗುಟ್ನಳ್ಳಿ ಕೆರೆ ತುಂಬ ತಕ್ಕನೂ ಎಲ್ಲೂ ನೀರು ಕೊಡೋಂಗೆ ಇಲ್ವಲ್ಲ. ಬುಗುಟ್ನಳ್ಳಿ ಕೆರೆ ತುಂಬಬೇಕು. ಬುಗುಟ್ನಳ್ಳಿ ನೀರು ತುಂಬ್ಕೊಂಡಾದ್ಮೇಲೆ ತಾನೇ ಎಲ್ಲರಿಗೂ ಡಿವೈಡ್ ಮಾಡಿ ಕೊಡ್ತಾ ಇರೋದು. ಅಲ್ಲಿ ಹೋರಾಟಗಾರರು ಏನಂತಾರೆ, ಗೋರು ಡ್ಯಾಮ್ ಇದೆ, ಈ ಕಡೆ ಎಲ್ಲ ಡ್ಯಾಮ್ ಇದ್ದಾವೆ, ಅಲ್ಲಿಂದಲೇ ನೀರು ತುಂಬಿಸ್ಕೊಂಡ್ರೆ ಇದೇನಾಯ್ತು ಅದನ್ನು ಕೊಡ್ತೀವಿ ನಾವು ಅಂತೇಳಿ. ನಮಗೆ ಗೊರೂರು ಡ್ಯಾಮಿಂದ ನಾವು ಬೇರೆ ಪ್ರಾಪರ್ ಚಾನಲ್ ಇಲ್ಲ. ಮೂಲ ಲಕ್ಷ್ಯ ಪ್ರಕಾರ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ನೀರು ತಂದವ್ರೆ. ಅದು ನಮ್ಮ ಉತ್ತಮಾಸೇಗೌಡರಾಗ್ಬೋದು, ವೈಕ್ಯರಾಮಯ್ಯನವರಾಗ್ಬೋದು, ನಿಂಗಪ್ಪನವರಾಗ್ಬೋದು, ಮುದ್ದನ್ಮೇಗೌಡರಾಗ್ಬೋದು, ರಾಮಸ್ವಾಮಿಗೌಡರಾಗ್ಬೋದು, ಡಿ ನಾಗರಾಜಯ್ಯನವರಾಗ್ಬೋದು, ಇವರೆಲ್ಲರೂ ಶ್ರಮ ಐತೆ ಈ ತಾಲೂಕಲ್ಲಿ. ಇವ್ರು ಶ್ರಮ ಇದ್ದಿಂದ ನೀರು ಬಂದಿರ್ಬೋದು. ಚಾನಲ್ ಮಾಡವ್ರೆ. ಆ ಚಾನಲಲ್ಲಿ ನೀರು ಹರ್ಸೋಕ್ಕೆ ಹರ್ಸೋಕ್ಕೆ ಆಗ್ದಲ್ಲ. ಇವಾಗ ನಮಗೆ ಎಷ್ಟು ರಾತ್ರಿ ನಾವು ಕಾವಲು ಪಡೆ ಅಂತ ಮಾಡ್ಕೊಂಡು ರಾತ್ರಿ ಹೊತ್ತಿನ ಕೆರೆ ಕಾವಲನ್ನ ಕಾಯಕ್ಕೆ ಹೋಗ್ತಿದ್ದೋ. ನಾವು ಕಾವಲು ಪಡೆ ಮಾಡ್ಕೊಂಡು ನೀರನ್ನ ಹೊಡ್ಕೊಬಿಡ್ತಾರೆ. ನಾವು ಯಾರನ್ನು ಕೇಳೋದು? ಅಲ್ಲಲ್ಲಿ ಅವರವರೇ ಹೊಡೆದಾಕೊಂಬಿಟ್ಟಿರೋದು ಸನ್ನಿವೇಶಗಳು ನೂರಾರು ದಿನ ಐತೆ. ಸರ್ ಈಗ ಕೊನೆಯದಾಗಿ ಸರ್, ಏನಾದರೂ ಈ ಒಂದು ಲಿಂಕ್ ಕೆನಲ್ ಆಗಿ ಕುಣಿಗಲ್ ನೀರು ಸರಾಗ ಹರಿತು, ಅದಾದಮೇಲೆ ನಾವು ಮಾಗಡಿಗೆ ಒಂದಿನ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಫೈನಲ್ ಒಂದು ಡಿಸಿಷನ್ ಆದರೆ ಏನು ಮಾಡ್ತೀರಾ ಆವಾಗ? ಒಂದು ನಮ್ಮ ತಾಲೂಕಿನ ಹೋರಾಟನೂ ವಿಶೇಷವಾಗಿರ್ತದೆ. ಅವತ್ತು ಯಾವ ಪಕ್ಷ ಪಾರ್ಟಿ ಏನೂ ನೋಡೋದಿಲ್ಲ. ಎಲ್ಲರೂ ಒಂದಾಗಿ ಕೆಲಸ ಮಾಡೋಕ್ಕೆ ಮಾಡ್ತೀವಿ. ಯಾವುದೇ ಕಾರ್ಡ್ ಕೊಡೋ ಪ್ರಶ್ನೆನೇ ಇಲ್ಲ. ರಂಗಸ್ವಾಮಿ, ಮಾಜಿ ಪುರಸಭಾ ಅಧ್ಯಕ್ಷರು, ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು, ಹೇಮಾವತಿ ಹೋರಾಟಗಾರರು.